ಗೃಹಲಕ್ಷ್ಮಿ 6ನೇ ಕಂತಿನ ಹಣಕ್ಕೆ 4 ಹೊಸ ರೂಲ್ಸ್ಗಳು ಬಂದಿದೆ. ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಸಾಕಷ್ಟು ಜನ ನಮಗೆ 6ನೇ ಕಂತಿನ ಹಣನೇ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಅದ್ರ ಬಗ್ಗೆನೂ ಕೂಡ ಡೌಟ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ನ ಕೊಟ್ಬಿಟ್ಟು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನಿಮಗೆ 6ನೇ ಕಂತಿನ ಹಣ ಬೇಕು ಅಂದರೆ ಒಂದು 4 ರೂಲ್ಸ್ಗಳನ್ನ ನೀವೆಲ್ಲರೂ ಕೂಡ ಫಾಲೋ ಮಾಡಿರಲೇಬೇಕಾಗುತ್ತೆ. ಗಮನದಲ್ಲಿರಲಿ. ವಿಡಿಯೋ ನಿಮಗೆ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಮಧ್ಯೆ ಓಡಿಸ್ತಾನೆ ಕಂಪ್ಲೀಟಾಗಿ ನೋಡಿ. ಒಂದು ಸ್ಟ್ರೆಚಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇಲ್ಲಿ ನೀವು ಸಾಕಷ್ಟು ಜನ ಕೇಳ್ತಾ ಇದ್ದೀರಾ, ಗೃಹಲಕ್ಷ್ಮಿ ಯೋಜನೆದು ನಮಗೆ 5ನೇ ಕಂತಿನ ಹಣ ಬಂದಿಲ್ಲ, 6ನೇ ಕಂತಿನ ಹಣ ಬಂದಿಲ್ಲ ಅಂತ ಈ ರೀತಿ ಸಾಕಷ್ಟು ಕಮೆಂಟ್ ಬರ್ತಿದೆ. ಇಲ್ಲಿ 5ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಏನೋ ಒಂದು ನಿಮಗೆ ಅಪ್ಡೇಟ್ನ ನೀಡ್ಬೋದು, ಏನು ಸಮಸ್ಯೆ ಆಗಿದೆ ಅಂತ ಹೇಳ್ಬೋದು. ಆದರೆ ನೀವು ಎಷ್ಟು ಜನ ಕೇಳ್ತಾ ಇರೋದಿಲ್ಲಿ 6ನೇ ಕಂತಿನ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಾ. ಯಾಕೆ ಅಂದರೆ ಇವಾಗ 6ನೇ ಕಂತಿನ ಹಣ ಬಂದಿಲ್ಲ ಅಂತ ಕೇಳ್ತಿರೋರಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನೀವು ರೆಗ್ಯುಲರಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಬಗ್ಗೆ ನಿಮಗೆ ಕ್ಲಿಯರಾಗಿ ಗೊತ್ತಿರುತ್ತೆ. ಇಲ್ಲಿ ನೋಡಿ 6ನೇ ಕಂತಿನ ಹಣ ಬಂದ್ಬಿಟ್ಟು ನಿಮ್ಮ ಡೌಟ್ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಇನ್ನೂ ಬಿಡುಗಡೆ ಆಗಿಲ್ಲ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಬಿಡುಗಡೆ ಆದರೆ ನಿಮಗೆ ಎಲ್ಲರಿಗೂ ಕೂಡ ಬರೋಕ್ಕೆ ಸಾಧ್ಯ. ಕರ್ನಾಟಕದಲ್ಲಿ ಯಾರಿಗೂ ಕೂಡ ಇನ್ನೂ ಸದ್ಯಕ್ಕೆ 6ನೇ ಕಂತಿನ ಹಣ ಬಂದಿಲ್ಲ, ಅದು ಗಮನದಲ್ಲೇ ಇರಲಿ. ಮತ್ತು 5ನೇ ಕಂತಿನ ಹಣ ಯಾರಿಗೆ ಬಂದಿರಲ್ಲ ನಿಮಗೆಲ್ಲ ಏನಾಗುತ್ತೆ ಅಂದರೆ 6ನೇ ಕಂತಿನ ಹಣ ಜೊತೆ ಆ್ಯಡ್ ಮಾಡಿ ಹಾಕ್ಕೊಡ್ತಾರೆ. ನೀವೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಮತ್ತು ಇವಾಗ ರಾಜ್ಯ ಸರ್ಕಾರದಿಂದ 4 ಹೊಸ ರೂಲ್ಸ್ಗಳನ್ನ ತಂದಿದ್ದಾರೆ. ಈ ಒಂದು 4 ರೂಲ್ಸ್ಗಳನ್ನ ಪಾಲಿಸಿದ್ರೆ ನಿಮಗೆ 6ನೇ ಕಂತಿನ ಹಣ ಯಾವುದೇ ತೊಂದರೆ ಇಲ್ಲದೂ ಕೂಡ ಸುಲಭವಾಗಿ ಬರುತ್ತೆ. ಇಲ್ಲಿ 6ನೇ ಕಂತಿನ ಹಣ ಬೇಕು ಅಂದರೆ ನೀವೆಲ್ಲರೂ ಕೂಡ ಈ ಒಂದು ರೂಲ್ಸ್ಗಳನ್ನ ಫಾಲೋ ಮಾಡಿರಲೇಬೇಕಾಗಿರುತ್ತೆ. ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿರಲೇಬೇಕಾಗಿರುತ್ತೆ. ಇಲ್ಲಿ 6ನೇ ಕಂತಿನ ಹಣ ಪಡ್ಕೋಬೇಕಂದ್ರೆ ಮೊದಲೇದಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಮೊದಲೇ ಕಂತು 2ನೇ ಕಂತು ಯಾರ್ಯಾರು ಪಡ್ಕೋತಾ ಇರೋ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ದೆಲ್ಲಾರ್ದು ಕೂಡ KYC ಪ್ರೋಸೆಸ್ಸು ಕಂಪ್ಲೀಟಾಗಿ ಮುಗ್ದಿರಬೇಕಾಗಿರುತ್ತೆ. ನಿಮ್ಮದು KYC ಆಗಿಲ್ಲ ಅಂದರೆ ಇಲ್ಲಿ 6ನೇ ಕಂತಿನ ಹಣ ಬರೋದಿಲ್ಲ. ಮತ್ತು NPCI ಲಿಂಕ್ ಆಗಿರಬೇಕಾಗಿರುತ್ತೆ. ಮತ್ತು ನೀವು ರೆಗ್ಯುಲರಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇದ್ದೀರಾ, ಪ್ರತಿಯೊಂದು ವೀಡಿಯೋನು ಕೂಡ ಕ್ಲಿಕ್ ಮಾಡಿ ನೋಡ್ತಾ ಇದ್ದೀರಾ ಅಂದರೆ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರುತ್ತೆ. NPCI ಬಗ್ಗೆ ಒಂದು ವೀಡಿಯೋನ ಮಾಡಿದ್ವಿ. ಆ ಒಂದು ಪ್ರೋಸೆಸ್ ನೀವು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ನಿಮಗೆ 6ನೇ ಕಂತಿನ ಹಣಕ್ಕೆ ಏನು ಕೂಡ ಸಮಸ್ಯೆ ಇರಲ್ಲ. ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಇಲ್ಲಿ ಯಾರಿಗೆ ಇವಾಗ ಸ್ಟೇಟಸ್ನ ಚೆಕ್ ಮಾಡಿದ್ರೆ ಅಲ್ಲಿ ಅಪ್ಲಿಕೇಶನ್ ರಿಜೆಕ್ಟೆಡ್ ಅಂತ ಬಂದಿರುತ್ತೆ, ಅಥವಾ ಬೇರೆದೇನಾದರೂ ಎರರ್ ತೋರಿಸ್ತಾ ಇರುತ್ತೆ. ಪೇಮೆಂಟ್ ಪ್ರೋಗ್ರೆಸ್ ಅಂತ ಅಲ್ಲದೇ ಏನಾದರೂ ಬೇರೆ ರೀತಿ ಎರರ್ ಏನಾದರೂ ತೋರಿಸಿದ್ರೆ ಅವರು ಎಲ್ಲ ಕೂಡ ನೀವು ಕರ್ನಾಟಕ 1 ಗ್ರಾಮ 1 ಅಲ್ಲಿ ಹೋಗಿ ನಿಮ್ಮ ಅಪ್ಲಿಕೇಶನ್ಸಲ್ಲಿ ಪ್ರಾಬ್ಲಮ್ ಇರೋದನ್ನ ಸರಿ ಮಾಡಿಸ್ಕೋಬೇಕಾಗತ್ತೆ. ಮತ್ತು ಇದ್ರ ಜೊತೆಗೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ, ಅಕೌಂಟಲ್ಲಿ ಏನಾದರೂ ಸಮಸ್ಯೆ ಇದೆ ಅಂದರೆ ಇಲ್ಲಿ ನಿಮ್ಮ ಖಾತೆಗೆ ಬದಲು ನಿಮ್ಮ ಗಂಡಂದಿರ ಖಾತೆಗೆ ಒಂದು ಚೇಂಜ್ ಮಾಡ್ಕೋಬೋದು ಹಣ ಬರೋ ರೀತಿ. ಯಾರಿಗೆ ಅಕೌಂಟಲ್ಲಿ ಸಮಸ್ಯೆ ಇದೆ ಅವರು ಇಷ್ಟು 4 ರೂಲ್ಸ್ಗಳನ್ನ ಫಾಲೋ ಮಾಡಿದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆದು 6ನೇ ಕಂತಿನ ಹಣ ಸುಲಭವಾಗಿ ಬರುತ್ತೆ. ಮತ್ತು ನಿಮಗೆ ಇದೇ ರೀತಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಏನೇ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಯಾರು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೋತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.